ಅದೇ ಹುಡುಗಿ, CCTV ಕ್ಯಾಮ್ರಾ ಅಲ್ಲಿ ಕಾಣಿಸಿದ ಹುಡುಗಿ. ಇದರಲ್ಲೂ ಕೂಡ ಕ್ಲಿಯರ್ ಆಗಿಲ್ಲ ಕಣ್ರಿ. ಈ ವಿಡಿಯೋ ಇಷ್ಟೇ ಇರೋದಪ್ಪ? ಅಷ್ಟೇ ಸರ್. ಆಮೇಲೆ ನಾವು ಬೇರೆ ರೀಲ್ ಮಾಡಿದ್ವಿ, ಅದೇ ಕ್ಯಾಬ್ ಮತ್ತೆ ವಾಪಸ್ ಬಂತು. ಆಗ್ಲೂ ನಾವು ಶೂಟ್ ನಿಲ್ಲಿಸ್ಬಿಟ್ವಿ. ಆ ಕ್ಯಾಬಲ್ ಬಂದಿರೋ ಆ ಲೇಡಿನ ನೀವು ಗುರ್ತು ಹಿಡಿತೀರಾ? ನಾವೆಲ್ಲ ಅಷ್ಟು ಅಬ್ಸರ್ವ್ ಮಾಡಲಿಲ್ಲ ಮೇಡಮ್. ನಮ್ಮ ರೀಲ್ಸ್ ನಾವು ಮಾಡ್ಕೊತಿದ್ವಿ. ಆ ಟೈಮಲ್ಲಿ ಮರ್ಡರ್ ಆಗುತ್ತೆ ಅಂತ ನಮ್ಗೆ ಹೇಗೆ ಗೊತ್ತಿರುತ್ತೆ? ಆ ಕೊಲೆಗಾರ್ತಿ ಯಾರೋ ತುಂಬಾನೇ ಹುಷಾರಾಗಿ ಮಾಡಿದಾಳೆ ರೀ. ಎಲ್ಲೂ ಅವಳ ಫೇಸ್ ರಿವೀಲ್ ಆಗ್ತಿರೋ ಹಾಗೆ ನೋಡ್ಕೊಂಡಿದ್ದಾಳೆ. ಅವಳನ್ನೀಗ ಹೇಗೆ ಹಿಡಿಯೋದು ಹೇಳಿ? ಅವಳು ಬಂದಿದ್ದು ಕ್ಯಾಬಲ್ ಅಲ್ವಾ? ಕ್ಯಾಬ್ ಡ್ರೈವರ್ ಅವಳನ್ನ ಗುರುತು ಹಿಡಿಬಹುದು. ಕರೆಕ್ಟು ರೀ. ಆ ಕ್ಯಾಬ್ ನಂಬರ್ ತಗೊಂಡು ಎನ್ಕ್ವೈರಿ ಮಾಡೋಣ. ಇಫ್ ಯು ಡೋಂಟ್ ಮೈಂಡ್, ನಾವು ಈ ವಿಡಿಯೋನ ಶೇರ್ ಮಾಡ್ಕೋಬೋದಾ? ನಮಗೆ ಎವಿಡೆನ್ಸ್ ಕೆಲಸಕ್ಕೆ ಬರುತ್ತೆ ಇದು. ತಗೊಳ್ಳಿ ಸರ್, ಆದರೆ ನಮಗೇನು ತೊಂದರೆ ಆಗಲ್ಲ ಅಲ್ವಾ? ನಿಮಗೆ ಯಾವ ತೊಂದರೆನೂ ಬರಲ್ಲ. ನೀವು ನಮಗೆ ತುಂಬಾ ಹೆಲ್ಪ್ ಮಾಡಿದವರಾಗ್ತೀರಾ. ದುಃಖ ಪಡ್ಬೇಡ ಕಣೆ. ನೀನ್ ಹೀಗೆ ಅಳ್ತಾ ಕೂತ್ರೆ ಹೋಗಿರೋ ಶಿವಾನಿ ವಾಪಸ್ ಬರ್ತಾಳ? ಅವಳ ಮೇಲಿರೋ ಪ್ರೀತಿನ ವಸು ಮೇಲ್ ಸೇಡಾಗಿ ಬೆಳೆಸ್ಕೊಂಡು ತೀರ್ಸ್ಕೋ. ಆಗ್ಲೇ ಶಿವಾನಿ ಆತ್ಮಕ್ಕೆ ಶಾಂತಿ ಸಿಗೋದು. ಈಗ ನಾನು ಇವಳನ್ನ ಸಮಾಧಾನ ಮಾಡ್ಬೇಕಾ? ಛೇ, ದಮಯಂತಿ ಅವರೇ, ನಿಮ್ಮ ಮಗಳ ಬಗ್ಗೆ ಗೊತ್ತಾಯ್ತು. ಐ ಆಮ್ ಸೋ ಸಾರಿ. ಚಿಕ್ಕ ವಯಸ್ಸಲ್ಲೇ ನಿಮ್ಮಿಂದ ದೂರ ಆದ್ಲು. ಅಷ್ಟಕ್ಕೂ ಈ ಥರ ಆಗ್ಬಾರ್ದಾಗಿತ್ತು. ಹೆತ್ ಮಕ್ಕಳು ದೂರ ಆದ್ರೆ ಆ ನೋವು ಹೇಗಿರುತ್ತೆ ಅಂತ ನನಗೆ ಗೊತ್ತು. ನನ್ನ ಮಗ ದೂರ ಆದಾಗ್ಲೂ ಕೂಡ ನಾನು ನಿಮ್ಮ ಥರಾನೇ ದುಃಖ ಪಟ್ಟಿದ್ದೆ. ಎಲ್ರೂ ದುಃಖದಲ್ಲಿದಾರಮ್ಮ, ನಮ್ಮ ಮನೆಯವಳು ಒಬ್ಬಳನ್ನ ಬಿಟ್ಟು. ನೀವ್ಯಾವಾಗ ಬಂದ್ರಿ ಶ್ಯಾಮಲಾ ಅವ್ರೆ? ಈಗಲೇ ಭಾಸ್ಕರ್ ಅವರೇ. ಹಾಯ್ ರಾಕಿ. ಹಲೋ ಆಂಟಿ, ಕೂತ್ಕೊಳ್ಳಿ, ಕಾಫಿ ತಗೊಂಡ್ಬರ್ತೀನಿ. ನೋ ಥ್ಯಾಂಕ್ಸ್. ರಾಕಿನ ನೋಡಬೇಕು ಅನಿಸ್ತು ಬಂದೆ. ಹಾಗೆ ದಮಯಂತಿ ಅವ್ರ ಮಗಳ ಬಗ್ಗೆ ಗೊತ್ತಾಯ್ತು. ಪಾಪ ಆತ್ರ ಪಟ್ಟು ಸೂಸೈಡ್ ಮಾಡ್ಕೊಂಡ್ಲು. ಅದು ಸೂಸೈಡ್ ಅಲ್ಲ ಕಣ್ರಿ, ಮರ್ಡರ್. ಶಿವಾನಿನ ಯಾರೋ ಹೊಡೆದು ಸಾಯಿಸಿದ್ದಾರೆ. ಮೈ ಗಾಡ್, ಹೌದಾ? ಯಾರು ಮರ್ಡರ್ ಮಾಡಿದ್ದು? ಇನ್ನೂ ಗೊತ್ತಿಲ್ಲ ರೀ. ನಮ್ಮ ಅಭಿವಾಸು ಇಬ್ರು ಎನ್ಕ್ವೈರಿ ಮಾಡ್ತಿದ್ದಾರೆ. ಅವ್ರ ಮನೇಲಿದ್ದಾರಾ? ಇಲ್ಲ ರೀ, ಕೊಲೆಗಾರನ ಹಿಡಿಯಕ್ ಹೋಗಿದ್ದಾರೆ. ಸದ್ಯದಲ್ಲೇ ಗೊತ್ತಾಗತ್ತೆ. ಯಾವತ್ತಿಗೂ ಶಿವಾನಿನ ಸಾಯಿಸಿರೋ ಕೊಲೆಗಾರ ಸಿಗಲ್ಲ. ಅಭಿವಸುಗೆ ಹಿಡಿಯಕ್ಕಾಗಲ್ಲ. ಆ ಕೊಲೆಗಾರರು ಯಾರೇ ಆಗಿರ್ಲಿ, ಬೇಗ ಸಿಕ್ಕಿ ಅವ್ರಿಗೆ ಶಿಕ್ಷೆ ಆಗ್ಲಿ ಅಂತ ದೇವ್ರ ಹತ್ರ ಬೇಡ್ಕೋತೀನಿ. ಆಗ್ಲೇ ಆ ಶಿವಾನಿ ಆತ್ಮಕ್ಕೆ ಶಾಂತಿ, ದಮಯಂತಿ ಅವರಿಗೆ ಮನಃಶಾಂತಿ ಸಿಗೋದು. ವ್ಯಕ್ತಿನೇ ಹೋದ್ಮೇಲೆ ಇನ್ ಶಾಂತಿ ಆಗ್ಬಿಡಮ್ಮ. 100 ವರ್ಷ ಬದುಕ್ಬೇಕಾಗಿರೋಳ್ನ ಸಾಯಿಸ್ಬಿಟ್ರು. ನಮ್ ಕಷ್ಟ ಶತ್ರುಗಳಿಗೂ ಬರಬಾರ್ದು. ಸಾರಿ, ನಿಮ್ ದುಃಖದಲ್ಲಿ ನೀವಿದ್ರೆ ನಾನು ರಾಕಿಗೋಸ್ಕರ ಬಂದೆ. ಪರವಾಗಿಲ್ಲ ರೀ, ರಾಕಿನ ನೋಡಕ್ ತಾನೆ ಬಂದಿದ್ದೀರಾ? ಇಲ್ಲ ಭಾಸ್ಕರ್ ಅವರೇ, ಇವತ್ತು ನನ್ನ ಮಗಂಗೆ ಅನ್ನಪ್ರಾಶನ ಮಾಡಿರೋ ದಿನ. ಅವನ ಫ್ರೆಂಡ್ಸ್ನ ಮನೆಗೆ ಕರೆದಿದ್ದೀನಿ. ಹಾಗೆ ರಾಕಿನ ಕರ್ಕೊಂಡು ಹೋಗಿ ಚಿಕ್ಕ ಸೆಲೆಬ್ರೇಷನ್ ಮಾಡೋಣ ಅಂತ ಅನ್ಕೊಂಡೆ. ಇಫ್ ಯು ಡೋಂಟ್ ಮೈಂಡ್, ರಾಕಿನ ನನ್ನ ಜೊತೆ ಕಳಿಸ್ತೀರಾ? ಮತ್ತೆ ನಾನೇ ಡ್ರಾಪ್ ಮಾಡ್ತೀನಿ. ಅಂದ್ರೆ ಅಭಿವಾಸು ಇಬ್ರು ಮನೇಲಿಲ್ಲ ರೀ. ಅವ್ರು ಬಂದ್ಮೇಲೆ ಒಂದ್ ಮಾತು ಕೇಳಿ ಕರ್ಕೊಂಡು ಹೋಗಿ. ಅಭಿವಸು ಅವರು ಕೇಸ್ ವಿಷಯದಲ್ಲಿ ಇನ್ವೆಸ್ಟಿಗೇಟ್ ಮಾಡ್ತಿದ್ದಾರೆ ಅಂತ ಹೇಳಿದ್ರಲ್ಲ ರೀ. ಅವ್ರು ಬರಕ್ ಇನ್ನೂ ಎಷ್ಟೊತ್ತಾಗುತ್ತೋ ಏನೋ. ತಗೋ, ಈ ಸ್ವೀಟ್ ತಿನ್ನು. ಬೇಡ್ವಾ? ಸರಿ, ಈ ಫ್ರೂಟ್ ತಗೋ. ಬೇಡ ಆಂಟಿ, ನಾನು ಬೆಳಗ್ಗೆ ತಾನೇ ಬ್ರೇಕ್ಫಾಸ್ಟ್ ಮಾಡಿದೆ. ಅದ್ ಯಾವಾಗ್ಲೂ ಅರ್ಗೋಗಿರುತ್ತೆ. ನನ್ಗೋಸ್ಕರ ತಗೋ ರಾಕಿ. ಮಕ್ಳು ಯಾರು ಬಂದಿಲ್ವಾ ಆಂಟಿ? ಮಕ್ಕಳ ಕರ್ದಿದ್ದೀನಿ, ಬರ್ತಾರೆ. ಅವರೆಲ್ಲ ಬಂದ್ರೆ ನಿನಗೆ ದೃಷ್ಟಿ ತಗ್ಲತ್ತಲ್ವಾ, ಅದಕ್ಕೆ ಸ್ವಲ್ಪ ಲೇಟಾಗಿ ಬರಕ್ ಹೇಳಿದ್ದೀನಿ. ಅಷ್ಟರಲ್ಲಿ ನೀನ್ ಇದನ್ನೆಲ್ಲ ತಿನ್ನು, ಓಕೆ? ಸಾರಿ ಆಂಟಿ, ನಾನು ಇಷ್ಟೊಂದೆಲ್ಲ ತಿನ್ನಲ್ಲ. ಇದೆಲ್ಲ ನನ್ನ ಮಗಂಗೆ ತುಂಬಾ ಇಷ್ಟ ರಾಕಿ. ಕೇಳಿ ಕೇಳಿ ತಿಂತಿದ್ದ.
ನೀನ್ ನೋಡಿದ್ರೆ ಬೇಡ ಅಂತಿದ್ಯಾ. ಮ್ಯಾಮ್ ರಾಕಿಗೆ ಚೆನ್ನಾಗಿ ಪೂಸಿ ಹೊಡಿತಿದ್ದಾರೆ. ಇದು ನನ್ನ ಮಗನ ಹ್ಯಾಂಡ್ ರೈಟಿಂಗ್. ಎಷ್ಟು ಚೆನ್ನಾಗಿದೆ ನೋಡು. ಹೌದು ಆಂಟಿ, ನಿಮ್ ಮಗನ್ ಹ್ಯಾಂಡ್ ರೈಟಿಂಗು ತುಂಬಾ ಚೆನ್ನಾಗಿದೆ. ನಿನ್ ರೈಟಿಂಗ್ ಹೆಂಗಿದೆ ಒಂದ್ಸಲ ತೋರಿಸ್ತೀಯಾ? ತಗೋ, ಇಲ್ಲಿ ನಿನ್ ಹೆಸರು ಬರೀ. ವಾವ್, ಸೂಪರ್ ರಾಕಿ. ನಿನ್ ರೈಟಿಂಗ್ ತುಂಬಾ ಚೆನ್ನಾಗಿದೆ. ನೀನ್ ಸೈನ್ ಹೇಗ್ ಮಾಡ್ತೀಯಾ? ಇಲ್ ನೋಡು, ನನ್ ಸೈನ್ ಈ ತರ ಇದೆ. ನೀನ್ ಸೈನ್ ಯಾವ ತರ ಮಾಡ್ತೀಯಾ? ತಗೋ, ಈ ಪೇಪರ್ ಮೇಲೆ ನಿನ್ ಸೈನ್ ಮಾಡು. ಇಲ್ ಮಾಡು, ಇಲ್ಲಿ. ವಾವ್, ಸೂಪರ್ ಆಗಿ ಮಾಡಿದ್ಯಾ ರಾಕಿ. ನಿನ್ ಸೈನು ಮುತ್ತು ಪೋಣಿಸ್ದಂಗಿದೆ. ಇಲ್ಲೂ ಸೈನ್ ಮಾಡು. ಅಬ್ಬಾ, ಮ್ಯಾಮ್ ಎಂಟಿ ಪೇಪರ್ಸ್ ಮೇಲೆ ರಾಕಿ ಸೈನ್ ತಗೊಂಡ್ರು. ಅವನ ಇಚ್ಛೆ ಪ್ರಕಾರ ರಾಕಿ ಮ್ಯಾಮ್ಗೆ ದತ್ತು ತಗೊಂಡಿರೋ ಥರ ಅದ್ರಲ್ಲಿ ಮ್ಯಾಟ್ರ್ ಬರ್ಕೋಬಹುದು. ಥ್ಯಾಂಕ್ ಯು ರಾಕಿ, ನೀನು ಗುಡ್ ಬಾಯ್. ನನ್ನ ಮಗನ್ ಥರ ನಾನು ಹೇಳಿದ ಪ್ರತಿ ಮಾತನ್ನೂ ಕೇಳ್ತಿದ್ಯಾ.